ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ಬೆಂಗಳೂರಿಂದ ಫೋನ್ ಮಾಡ್ತಾರೆ. ಇವರು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥದ್ದು. ಹಿಂದೆ ನಾನು ಮಂಗಳೂರಿನಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಷ್ಯ ಸುಧಾ ಮ್ಯಾಗಝೈನ್ಸಲ್ಲೆಲ್ಲ ಆರ್ಟಿಕಲ್ ಬರೀತಾ ಇದ್ದೆ. ಇವರ ತಂದೆ ನನ್ನ ಆರ್ಟಿಕಲೆಲ್ಲ ನೋಡ್ತಿದ್ರು. ಅವರು ಸಹ ಜ್ಯೋತಿಷ್ಯದ ವೃತ್ತಿಯಲ್ಲಿ ಇದ್ದಾರೆ. ಒಂದು 2-3 ಸಲ ನಾನು ಚಿಕ್ಕಬಳ್ಳಾಪುರದಲ್ಲಿ ಇವರ ಮನೆಗೆ ವಿಸಿಟ್ ಕೊಟ್ಟಿದ್ದೇನೆ. ಮೊನ್ನೆ ಇವರ ಮಗ ಫೋನ್ ಕರೆ ಮಾಡಿ ತಮ್ಮ ಜನ್ಮ ದಿನಾಂಕ ಸಮಯವನ್ನು ಹೇಳ್ತಾರೆ. ಜನ್ಮ ದಿನಾಂಕ 1/6/2005 5:30 ಸಂಜೆ, ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿಯಲ್ಲಿ ಜನನ. ಏನಾಗ್ತಾ ಇದೆ ಇವರ ಜಾತಕದ ಪ್ರಭಾವದಲ್ಲಿ ಅಂತಂದರೆ, ವೃಶ್ಚಿಕ ಲಗ್ನ, ಕುಜ ಕುಂಭ ರಾಶಿಯಲ್ಲಿ, ಚಂದ್ರ ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಬುಧ ವೃಷಭ ರಾಶಿಯಲ್ಲಿ, ಶುಕ್ರ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಕಟಕ ರಾಶಿಯಲ್ಲಿ, ಗುರು ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇವರ ಜಾತಕದ ಪ್ರಕಾರ ಸಾಡೆ ಸಾತಿ ಶನಿ ನಡೀತಾ ಇದೆ. ಈ ಸಾಡೆ ಸಾತಿಯ ಶನಿಯ ಪ್ರಭಾವದಿಂದ ಎಲ್ಲ ವಿಚಾರಗಳಲ್ಲೂ, ಎಜುಕೇಷನಲ್ಲೂ ಸಹ, ವ್ಯಾಪಾರ ವ್ಯವಹಾರಗಳಲ್ಲೂ ತುಂಬ ಏರುಪೇರನ್ನು ಉಂಟು ಮಾಡ್ತಾ ಇದೆ. ಸಮಾಧಾನ ಕೊಡ್ತಾ ಇಲ್ಲ. ಒಂದಕ್ಕೊಂದು ಕಿರಿಕಿರಿ ಆಗ್ತಾಯಿದೆ. ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಹೋದರೆ 2 ಹೆಜ್ಜೆ ಹಿಂದೆ ಎಳಿತಾ ಇದೆ. ಮೊದಲಿಗೆ ಇವರು 7ನೇ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡೋದು, ಎಳ್ಬತ್ತಿ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡೋದು, ಹಾಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ದೇವಸ್ಥಾನಕ್ಕೆ 8 ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ಹಾಗೆ ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ಜು ತಿನ್ನಬಾರ್ದು, ಮತ್ತು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಅಲ್ಲ. ಇವರ ಜಾತಕದ ಪ್ರಕಾರ ಇವರು ಸರ್ ನಾವು ವಿದೇಶಕ್ಕೆ ಏನಾದರೂ ಎಜುಕೇಷನ್ಗೆ ಹೋಗ್ಬೋದಾ ಅಂತ ಹೇಳಿ ಕೇಳ್ತಾರೆ. ವಿದೇಶಕ್ಕೆ ಈ ಜಾತಕದಲ್ಲಿ ಆ ಯೋಗ ಇದೆ. ಗುರು 11ನೇ ಮನೆಯಲ್ಲಿ ಇರೋದರಿಂದ ಆ ಯೋಗ ಇದೆ. ಆದರೆ ವಿದೇಶಕ್ಕೆ ಅಂತ ಹೊರಟಾಗ ಅವರ ಸ್ವಂತ ಸಂಬಂಧಿಕರ ಅಲ್ಲಿದ್ದಾರೆ. ನಡೀತಾ ಇರೋ ಟೈಮ್ ಸರಿ ಇಲ್ಲದೆ ಇರುವ ಕಾರಣ ಶನಿ ಗುರುವನ್ನು ಗೋಚಾರ ಫಲದಲ್ಲಿ ನೋಡ್ತಾ ಇರೋದ್ರಿಂದ ಹಣಕಾಸು ನಷ್ಟ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ, ಕಿರಿಕಿರಿ ಉಂಟಾಗ್ತದೆ. ಎಲ್ಲಿಂದ ಎಲ್ಲಿಗೋದ್ರೂ ಒಂಥರ ಆರೋಪ ಅಪವಾದ ಒಂದಕ್ಕೊಂದು ಜಾಸ್ತಿ ಆಗ್ತಾಯಿದೆ. ಇವರಿಗೆ ಲಗ್ನಾತ್ ನೋಡೋದಾದರೆ ನಾಗದೋಷ ಬೇರೆ ಇದೆ. ಕುಜ 4ನೇ ಮನೆಯಲ್ಲಿರೋದ್ರಿಂದ ಕುಜನ ಮೇಲೆ ಗೋಚಾರ ರೀತಿಯಲ್ಲಿ ರಾಹು ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಸ್ಬೇಕು. ಅಥವಾ ಸಮೀಪದ ದೇವಸ್ಥಾನಗಳಲ್ಲಿ ನಾಗದೇವರ ಸಾನ್ನಿಧ್ಯದಲ್ಲಿ ಮಂಗಳವಾರ, ಷಷ್ಠಿ, ಪಂಚಮಿ ಇರೋ ದಿವಸ, ಅಮಾವಾಸ್ಯೆ ಪೌರ್ಣಮಿ ಇರೋ ದಿವಸ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ನಾಗನ ಸಾನ್ನಿಧ್ಯದಲ್ಲಿ ನಾಗರ ಕಲ್ಲನ್ನು ಸ್ವಚ್ಛಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ನೈವೇದ್ಯವನ್ನೆಲ್ಲ ಅರ್ಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು. ಹಾಗೆ ವಿಶೇಷವಾಗಿ ಇವರು ಈಗ ಯಾವುದೇ ವಿಚಾರಗಳಲ್ಲಿ ದುಡುಕಿ ನಿರ್ಧಾರ ತೆಗೆದುಕೊಂಬೋದು ಉತ್ತಮ ಅಲ್ಲ. ಇವರಿಗೆ 2027ರವರೆಗೆ ಬುಧ ದಶೆ ನಡೀತಾ ಇದೆ. ಈ
ಬುಧ ದಶೆ ಇವರ ಜಾತಕದ ಪ್ರಕಾರ ಲಗ್ನಾತ್ 7ನೇ ಮನೆಯಲ್ಲಿ ರವಿ ಬುಧ ಇರೋದ್ರಿಂದ ಅಷ್ಟಮಾಧಿಪತಿ ಬುಧ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಜುಕೇಷನಲ್ಲಾಗಿರ್ಬೋದು, ಇವ್ರು ಮಾಡೋ ವ್ಯವಹಾರಗಳಲ್ಲಾಗಿರ್ಬೋದು ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಾರೆ. ಮತ್ತು ಜಾತಕದಲ್ಲಿ ಸರ್ಪದೋಷ ಬಲವಾಗಿ ಇರೋದ್ರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 2-3 ದಿವಸ ಇದ್ದು ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿದೇಶಕ್ಕೆ ಹೋಗಬೇಕು ಅಂತೇಳಿ ಹೊರಟಿದ್ರು, ಆದರೆ ಅಲ್ಲಿ ಹೋದರೂ ಸಹ ಆರೋಪ, ಕಿರಿಕಿರಿ, ಸಮಸ್ಯೆ ಉಂಟಾಗಿ ಒಂದಕ್ಕೊಂದು ಸಮಸ್ಯೆ ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಸದ್ಯಕ್ಕೆ ವಿದೇಶಕ್ಕೆ ಹೋಗೋದು ಬೇಡ, ಇಲ್ಲಿಯೇ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯಿರಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾಕೆಂದರೆ ಸಮಸ್ಯೆ ದಿನೇ ಒಂದಲ್ಲ ಒಂದು ರೀತಿ ಇವರಿಗೆ ನೆಗೆಟಿವ್ ಆಗಿ ಕಾಡ್ತಾ ಇದೆ. ಹಾಗಾಗಿ ಈ ಜಾತಕರಿಗೆ ಸೂಕ್ತ ಸಲಹೆ, ಪರಿಹಾರ, ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.